ಇವತ್ತು ಅಭಿಯೋಜನೆಯವರು ಆರೋಪಿ 2, 9, 10 ಮತ್ತು 14 ರವರಿಗೆ ರಿಮಾಂಡ್ ಅನ್ನ 4 ದಿನಗಳ ಕಾಲ ಮುಂದುವರಿಸಲಿಕ್ಕೆ ಅವರು ಒಂದು ಅರ್ಜಿಯನ್ನ ನ್ಯಾಯಾಲಯದ ಮುಂದೆ ಸಲ್ಲಿಸಿರ್ತಾರೆ. ಇನ್ನು ಉಳಿದ ಎಲ್ಲ ಆರೋಪಿಗಳಿಗೂ ಸಹ ನ್ಯಾಯಾಂಗ ಬಂಧನಕ್ಕೆ ಆದೇಶ ಆಗಿರ್ತದೆ. ನೋಡಿ, ಈ ಅರ್ಜಿ ಏನು ಅವರು ಸಲ್ಲಿಸಿದ್ರು ಅಂದ್ರೆ ಈ 4 ಜನ ಆರೋಪಿತರಿಗೆ ಆ ಅರ್ಜಿಯನ್ನು ನಮ್ಮ ತಕರಾರುಗಳನ್ನು ನಾವು ಸಲ್ಲಿಸಿದ ನಂತರ 2 ದಿನಗಳ ಕಾಲ ಅಂದ್ರೆ 22ನೇ ತಾರೀಕಿನವರೆಗೂ 22ನೇ ತಾರೀಕು ಸಂಜೆ 5 ಗಂಟೆ ಒಳಗಡೆ ಅವರನ್ನ ತಂದು ಹಾಜರುಪಡಿಸತಕ್ಕದ್ದು ನ್ಯಾಯಾಲಯದ ಮುಂದೆ ಅಂತ ಆದೇಶ ಆಗಿದೆ. ಅವರು ಕೇಳಿದ್ದು 4 ದಿನ ತಮ್ಮ ಪೊಲೀಸ್ ಅಭಿರಕ್ಷೆಗೆ ಕೇಳಿದ್ರು. ನ್ಯಾಯಾಲಯ ವಾದ ಪ್ರತಿವಾದಗಳನ್ನು ಆಲಿಸಿ 2 ದಿನಗಳ ಕಾಲ ಈ 4 ಜನ ಆರೋಪಿತರನ್ನ ಅಂದ್ರೆ ಆರೋಪಿ 2, 4, 9 ಹಾಗೂ 2, 9, 10, 14 ಆರೋಪಿಗಳಿಗೆ 2 ದಿನಗಳ ಕಾಲ ಪೊಲೀಸ್ ಅಭಿರಕ್ಷೆಗೆ ನೀಡಿರ್ತಾರೆ. ಸರ್, ಈಗ ಜೆಸಿಗೆ ಕೊಟ್ಟಿರ್ತಕ್ಕಂಥ ಆರೋಪಿಗಳ ಸಂಖ್ಯೆ ಎಷ್ಟು ಅಂತಕ್ಕಂಥದ್ದು, ಯಾಕಂದ್ರೆ ಯಾರ್ಯಾರು ಅಂತಕ್ಕಂಥದ್ದು ನೋಡಿ, ಈ 4 ಆರೋಪಿಗಳನ್ನ ಹೊರತುಪಡಿಸಿ ಎಲ್ಲ ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಿರ್ತಾರೆ. ಇನ್ನು ಉಳಿದಂತೆ ಒಂದು ಬಹಳ ಅಚ್ಚರಿಯ ಸಂಗತಿ ಏನಂದ್ರೆ, ಇವತ್ತು ಅಭಿಯೋಜನೆಯವರು ಯಾರೋ ಪ್ರತ್ಯಕ್ಷ ಸಾಕ್ಷಿಗಳು ಇದ್ದಾರೆ ಈ ಪ್ರಕರಣದಲ್ಲಿ ನಮಗೆ ದೊರಕಿದ್ದಾರೆ ಅನ್ನೋ ಒಂದು ವಾದವನ್ನು ಮಂಡಿಸಿದ್ದಾರೆ. ಅದು ಕಾದು ನೋಡಬೇಕಾಗಿದೆ. ನಮ್ಮ ಅನಿಸಿಕೆ ಇದ್ರ ಬಗ್ಗೆ ಏನಂದರೆ, ಸೃಷ್ಟಿ ಮಾಡೋ ಎಲ್ಲ ಒಂದು ಅವಕಾಶಗಳು ಅಭಿಯೋಜನೆಗೆ ಇದೆ ಅನ್ನೋದು ನಮ್ಮ ವಾದ ಆಗಿತ್ತು. ಹಾಗಾಗಿ ಈ ಎಲ್ಲ ವಾದ ಪ್ರತಿವಾದಗಳನ್ನು ಮಾನ್ಯ ಮ್ಯಾಜಿಸ್ಟ್ರೇಟ್ ಸಾಹೇಬರು ಅವರು ಕೂಡ ವಾದ ವಿವಾದಗಳನ್ನು ಆಲಿಸಿ 2 ದಿನಗಳ ಕಾಲ ಪೊಲೀಸ್ ಅಭಿರಕ್ಷೆಗೆ ಈ 4 ಜನ ಆರೋಪಿತರನ್ನ ನೀಡಿರ್ತಾರೆ. ಪೊಲೀಸ್ ಅಭಿರಕ್ಷೆ ಮುಗಿದ ನಂತರ ಅಂತಿಮ ರಿಮಾಂಡ್ ಅರ್ಜಿಯನ್ನು ಪರಿಶೀಲಿಸಿ ಜಾಮೀನು ಅರ್ಜಿಯನ್ನು ಸತ್ರ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು. ರಂಗನಾಥ್ ರೆಡ್ಡಿ ಕಸ್ಟಡಿಗೆ ಪಡೆಯೋದಕ್ಕೆ ರೀಸನ್ ಏನಂದ್ರೆ, ಈಗ ಬಹಳ ಆಶ್ಚರ್ಯಕರವಾಗಿ ಈಗ ಏನು ಪ್ರತ್ಯಕ್ಷ ಸಾಕ್ಷಿಗಳು ಯಾರೋ ದೊರಕಿದ್ದಾರೆ ಅನ್ನೋದು ಒಂದು, ಆ ನಿಟ್ಟಿನಲ್ಲಿ ವಿಚಾರಣೆ ನಡೆಸಬೇಕು ಅನ್ನೋದು. ಎರಡನೇದು, ಈ 37 ಲಕ್ಷ ರೂಪಾಯಿ ಹಣ ಏನು ದೊರಕಿದೆ ಅಂತ ಹೇಳ್ತಿದ್ದಾರೆ, ಆ ಹಣ ಎಲ್ಲಿಂದ ಬಂತು, ಅದರ ಬಗ್ಗೆ ಒಂದು ತನಿಖೆಯನ್ನು ಮುಂದುವರಿಸಬೇಕು ಅನ್ನೋದು ಅಭಿಯೋಜನೆಯ ವಾದ ಆಗಿತ್ತು. ಇದಕ್ಕೆ ನಮ್ಮ ತಕರಾರು ಏನಾಗಿತ್ತಂದರೆ, ನಮಗೆ ಸರ್ವೋಚ್ಚ ನ್ಯಾಯಾಲಯದ ಆದೇಶಗಳ ಪ್ರಕಾರ ರಿಮಾಂಡ್ ಅರ್ಜಿ ಹಾಗೂ ಬಂಧನದ ಕಾರಣಗಳನ್ನು ನೀಡದೇ ಇದ್ದಲ್ಲಿ ಆ ರಿಮಾಂಡ್ ಅರ್ಜಿ ಊರ್ಜಿತ ಆಗೋದಿಲ್ಲ ಅನ್ನೋದು ನಮ್ಮ ವಾದ ಆಗಿತ್ತು. ಅದು ಮಾನ್ಯ ಮ್ಯಾಜಿಸ್ಟ್ರೇಟ್ ಸಾಹೇಬರಿಗೂ ನಾವು ಅವರ ಗಮನಕ್ಕೆ ತಂದಿದ್ದೀವಿ. ಆದರೆ ಮಾನ್ಯ ಮ್ಯಾಜಿಸ್ಟ್ರೇಟ್ ಸಾಹೇಬರು ಅದನ್ನು ಗಮನಕ್ಕೆ ತೆಗೆದುಕೊಂಡು ಅವರ ಆರ್ಡರ್ ಶೀಟ್ನ ಪ್ರತಿಯಲ್ಲಿ ಅದನ್ನು ನಮೂದಿಸಿದ್ದಾರೆ. ಈ ಒಂದು ವಿಚಾರವನ್ನು ನಾವು ಹೈಕೋರ್ಟ್ನಲ್ಲೂ ಕೂಡ ಪ್ರಶ್ನಿಸರಿದ್ದೇವೆ. ಅಂದರೆ ಈ ಪೂರ್ಕಾಯಸ್ಥ ವರ್ಸಸ್ ಸ್ಟೇಟ್ ಆಫ್ ಡೆಲ್ಲಿ ಈ ಪ್ರಕರಣದಲ್ಲಿ ಏನು ರಿಮಾಂಡ್ ಅರ್ಜಿ ಹಾಗೂ ಬಂಧನದ ಕಾರಣಗಳನ್ನು ನೀಡದೆ ಬಂಧಿಸಿದ್ದಲ್ಲಿ ಅಂತಹ ಒಂದು ರಿಮಾಂಡ್ ಹಾಗೂ ಬಂಧನವನ್ನು ರದ್ದುಗೊಳಿಸಿ ಆರೋಪಿಗಳನ್ನು ಬಿಡುವಂಥದ್ದು ಈ ಪೂರ್ಕಾಯಸ್ಥ ವರ್ಸಸ್ ಪ್ರಬೀರ್ ಪೂರ್ಕಾಯಸ್ಥ ವರ್ಸಸ್ ಸ್ಟೇಟ್ ಆಫ್ ಡೆಲ್ಲಿ ಪ್ರಕರಣದಲ್ಲಿ ಆಗಿರ್ತದೆ. ಈ ನಿಟ್ಟಿನಲ್ಲಿ ನಾವು ರಿಟ್ ಅರ್ಜಿಯನ್ನು ಸಲ್ಲಿಸಲಿಕ್ಕೂ ಕೂಡ ಸಮಾಲೋಚನೆ ನಡೆಸೋರಿದ್ದೇವೆ.